ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾ ಇದ್ದಾರೆ, 4 ಡಿ.ಸಿ.ಎಂ ಸೃಷ್ಟಿ ಮಾಡ್ತಾ ಇದ್ದಾರೆ ಸ್ಥಾನಮಾನಗಳು. ಇಲ್ಲ, ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೋ ಅದ್ರ ಮೇಲೆ. ಈಗ ಕೆಲವು ಶಾಸಕರೆಲ್ಲ ಸಭೆ ಮಾಡಕ್ಕೆ ಮುಂದಾಗಿದ್ದಾರೆ, ಕೆಲವು ಸಿಎಂ ಸಿದ್ದರಾಮಯ್ಯ ಅವ್ರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವ್ರ ಮನೆಯಲ್ಲಿ ಹೋಮ ಹವನ ನಡೀತಾ ಇದೆ. ಈ ಬಗ್ಗೆ ನಿಮ್ನ ಯಾರಾದ್ರೂ ಕರೆದಿದ್ರ ಮೀಟಿಂಗ್? ನಮ್ಮನ್ನ ಯಾರು ಕರೆದಿಲ್ಲ. ಈಗ ಕೆಲವು ದಿವಸ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರಂತ. ಈಗ ಬಳ್ಳಾರಿ ಜಿಲ್ಲೆಗೂ ಕೂಡ ಉಸ್ತುವಾರಿ ಸಚಿವರು ಇಲ್ಲ. ಬಳ್ಳಾರಿ ಜಿಲ್ಲೆಗೆ ನಾವೆಲ್ಲ ಶಾಸಕರು ಸೇರಿಕೊಂಡು ನಾಗೇಂದ್ರನ್ ಅವ್ರಿಗೆ ಮಾಡ್ಬೇಕಂತೇಳಿ ನಾವು ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಅದೇ ತೀರ್ಮಾನಕ್ಕೆ ನಾವು ಬರ್ತೀವಿ. ಅದ್ರ ಮೊದಲೇ ಬಾರಿ ಆಯ್ಕೆ ಆದವ್ರಿಗೂ ಕೂಡ ನೀವು ಪತ್ರ ಬರ್ದಿದ್ರಿ ಸಚಿವ ಸ್ಥಾನ? ಅಲ್ಲ, ನಾವು ಎಲ್ಲ ಮೊದಲೇ ಬಾರಿ ನಾವೆಲ್ಲ ಸ್ನೇಹಿತರೆಲ್ಲ ಒಂದು 40 ಜನ ಸೇರಿಕೊಂಡು ಫಸ್ಟ್ ಟೈಮು ಸೆಕೆಂಡ್ ಟೈಮರ್ಸ್ ಎಲ್ಲ ಸೇರಿಕೊಂಡು ಪತ್ರ ಬರೆದಿದ್ದಂತೂ ನಿಜ. ಅದರಲ್ಲಿ ಯಾರು ನಮ್ಮ ಜಿಲ್ಲೆ ಅಂತಲ್ಲ, ಬೇರೆ ಕಡೆ ನಯನಾ ಮೋಟಮ್ ಅವರು, ಶರತ್ ಬಚ್ಚೇಗೌಡ ಅವರು, ಮತ್ತು ನಮ್ಮ ಇವರು ರವಿ ಅವರು, ಶಿವಗಂಗಾ, ಇಂಥವ್ರು ಹಲವಾರು ಜನ ಇದ್ದಾರೆ. ಇಂಥವ್ರಿಗೆ ಅವಕಾಶಗಳು ಮಾಡಿಕೊಡ್ಬೇಕಂತ ನಾವು ಕೇಳಿದ್ವಿ. ಈಗ ಸಿಎಂ ಆಗಿ ಸಿಎಂ ಸ್ಥಾನಕ್ಕೆ ಈಗ ಪರಮೇಶ್ವರ್ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಫೈಟ್ ನಡೆದಿದೆ. ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆನೇ ಮಾಹಿತಿ ಇಲ್ಲ. ಅದು ಹೈಕಮಾಂಡ್ ಏನು ಡಿಸಿಷನ್ ತಗೊಂಡು ಅದ್ರ ಮೇಲೆ ನಾವೆಲ್ಲ. ಈಗ ಬೂದಿಯಾಳ 125 ಸರ್ವೆ ನಂಬರ್ ಅಲ್ಲಿ ಈ ಜನರಿಗೆ ಕೊಟ್ಟಂತ ಶಿವರಾಜನ್ ಅವರು, ಉಮಾದೇವಿ ಅವರ ಪತಿ, ಈಗ ಸೈಟ್ ಗೋಲ್ಮಾಲ್ ಆಗಿ ಅಲ್ಲಿ ಸಾಕಷ್ಟು ಜನ ಬೀದಿಗೆ ಬಂದಿದ್ದಾರೆ. ಅಲ್ಲಿ ಖರೀದಿ ಮಾಡಿ ಸರ್ಕಾರ ಜಾಗದಲ್ಲಿ ಸೈಟ್ ನಿರ್ಮಾಣ ಮಾಡಿ 1.5 ಲಕ್ಷಕ್ಕೆ ಮಾರಾಟ ಮಾಡಿ. ಇಲ್ಲ, ನನಗೆ ಮೊನ್ನೆ ತಿಳಿದಂಗೆ ಈ ಥರ ಏನೋ ಇನ್ಸಿಡೆಂಟ್ ಆಗಿದೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ. ಅದರಲ್ಲಿ ಕೆಲವು ಜನ ಪ್ರೈವೇಟ್ ಲ್ಯಾಂಡ್ ಅಂತ ಕೂಡ ಕ್ಲೈಮ್ ಮಾಡ್ಕೊಂಡು ಏನೋ ಪಾನಿಗಳೆಲ್ಲ ತೊಗೊಂಡ್ಬಂದಿದ್ದಾರೆ. ಅದನ್ನು ಕುಲಂಕುಷವಾಗಿ ನಮ್ಮ ಆಫೀಸರ್ಸ್ ಎಲ್ಲ ಚೆಕ್ ಮಾಡಿ ಯಾವುದು ನ್ಯಾಯಯುತವಾಗಿರುತ್ತೋ ಅದರ ಪರವಾಗಿ ನಾವೆಲ್ಲ ಮಾಡ್ತೀವಿ. ಅದೇ ರೀತಿ ಬಾಪೂಜಿ ನಗರದಲ್ಲಿ 12 ಕುಟುಂಬಗಳು ಮತ್ತೆ ಹೋರಾಟಕ್ಕೆ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ಇನ್ನೂ ಜಮೀನು ಅವ್ರಿಗೆ ಹೆಸರಲ್ಲ, ಅಲ್ಲೇ ಅವ್ರಿಗೆ ಕೊಟ್ಟಿದ್ರು ಅನ್ನೋದು. ನೋಡಿ, ಅದು ರೋಡ್ ಮೇಲೆ ಅವರು ಮನೆಗಳು ಇದ್ದವು. ಅಲ್ಲಿ ಭಾಳಷ್ಟು ಜನ ಆ ಏರಿಯಾದವರೆಲ್ಲ ಸೇರ್ಕೊಂಡು ಬಂದು ನಮಗೆ ನೋಡಿ ಸರ್ ರೋಡಿಗೆ ತೊಂದರೆ ಆಗ್ತಿದೆ, ನಮ್ಮ ಮಕ್ಕಳಾಗಿರ್ಬೋದು, ಒಂದು ಆ್ಯಂಬುಲೆನ್ಸ್ ಬರೋಕ್ಕೂ ಇಲ್ಲ, ಭಾಳ ತೊಂದರೆ ಆಗ್ತಿದೆ ಅಂತೇಳಿ ಅವರೆಲ್ಲ ಮಾಡಿದ್ರು. ಮತ್ತು ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಮಾಡಿಸಿದಾಗ ಮನೆ ಒಳಗಡೆ ಇವು ಚೇಂಬರು ಮತ್ತು KEB ಲೈನ್ಸ್ ಎಲ್ಲ ಇದ್ದವು. ನಾವು ಅವತ್ತು ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವೇನಂತ ಹೇಳಿದ್ವಿ, ಇಲ್ಲ ಇರಲಿ ಬಿಡಿ ಅವ್ರ ಮನೆಗಳು ಅಲ್ಲಿ ಅಂದಾಗ ಡಿಪಾರ್ಟ್ಮೆಂಟ್ ಅವ್ರು, ಇಲ್ಲ ಸರ್ ನಾಳೆ ಬೆಳಿಗ್ಗೆ ಏನೇನೋ ದೊಡ್ಡ ಮಳೆ ಬಂದಾಗ ಏನೇನು ವೈರ್ಗಳೆಲ್ಲ ಮನೆ ಮೇಲೆ ಬಿದ್ದರೆ ಭಾಳ ತೊಂದರೆ ಆಗುತ್ತೆ, ಜನಕ್ಕೆ ಪ್ರಾಣಾಪಾಯ ಸ್ಥಿತಿ ಸೃಷ್ಟಿ ಆಗುತ್ತೆ ಅಂದಾಗ ನಾವು ಕೂಡ ಅದೇ ರೀತಿಯಲ್ಲಿ ಪ್ರಾಣಕ್ಕಂದರೆ ಯಾವುದು ಜಾಸ್ತಿ ಅಲ್ಲ ಅಂತೇಳಿ ನಾವು ಅವತ್ತು ಕಾರ್ಪೊರೇಷನ್ ಕಮಿಷನರ್ ಅವ್ರು ಡಿಸಿಷನ್ ತೊಗೊಂಡು ಮಾಡಿದ್ದಾರೆ. ಅವ್ರಿಗೆ ಜನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ನನ್ನ ಕಡೆಯಿಂದ ಪ್ರತಿಯೊಬ್ಬರಿಗೆ 50,000 ರೂಪಾಯಿ ಕೊಟ್ಟಿದ್ದು ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಜನಕ್ಕೆ ನಾನು ಮುಂಡ್ರಿಗೆಯಲ್ಲಿ ಮನೆ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ. ಅವ್ರು ಮತ್ತೆ ಅಲ್ಲಿ ಹೋಗಿ ಸತ್ಯಾಗ್ರಹಕ್ಕೆ ಕೂಡ್ತಾರಂತಂದರೆ ಈಗ ನಾವು ಮನೆ ಕೊಡಲ್ಲ ಅಂತ ಎಲ್ಲಿ ಹೇಳಿಲ್ಲ. ಯಾಕಂದರೆ ಅವರು ಪಾಪ ಅಮಾಯಕರಿದ್ದಾರೆ. ಕೆಲವು ಜನ ಯಾರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರಲ್ಲೋ ಅಂಥವ್ರು ಹೋಗಿ ಅಲ್ಲಿ ಸತ್ಯಾಗ್ರಹ ಕುಂತ್ಕೊಂಡು ಬೇರೆ ಬೇರೆ ಮಾಹಿತಿಗಳು ಕೊಡ್ತಿದ್ದಾರೆ. ವಾಸ್ತವಾಂಶ ನಾನು ಹೇಳಿದ್ದು ಇದೇ ರೀತಿಯಲ್ಲಿ ಅಲ್ಲಿ ಕರೆಂಟ್ ಪೋಲ್ಸ್ ಇದ್ವು, ಜನಕ್ಕೆ ಪ್ರಾಣಾಪಾಯ ಸ್ಥಿತಿಯಲ್ಲಿ ಅವ್ರು ಬದುಕ್ತಿದ್ದಾರೆ, ಅಲ್ಲಿ ಕೊಡಬಾರ್ದು ಅಂತೇಳಿ ಪ್ರತಿಯೊಬ್ಬರಿಗೆ 12 ಮಂದಿಗೆ ಲಿಸ್ಟ್ ಮಾಡಿಕೊಂಡು ನಾವೆಲ್ಲ ಅಲ್ಲಿ ಹೋಗಿ, ನಾವು ಶಿವರಾಜ್ ಅವರು, ರಾಮಂಜಿ ಅವರು ಎಲ್ಲರೂ ಹೋಗಿ 12 ಮಂದಿಗೆ ಲಿಸ್ಟ್ ಮಾಡಿಕೊಂಡು ಮುಂಡ್ರಿಗೆಯಲ್ಲಿ ಮನೆ ಕೊಡಬೇಕಂತ ಕೂಡ ಡಿಸೈಡ್ ಮಾಡಿದ್ವಿ. ಅವರೇನೋ ಮುಂಡ್ರಿಗೆಯಲ್ಲಿ ಮನೆ ಕೊಟ್ಟರೆ ನಮ್ಗೆ ದೂರ ಆಗುತ್ತೆ ಅಂತಂದರು. ಯಾಕಂದರೆ ಅಲ್ಲಿ 5,600 ಮನೆ ಕಟ್ಟೋವಾಗ ಹತ್ರ ಒಂದು 20,000 ಜನ, ಮನೆಗೆ 4 ಜನ ಅಂದ್ಕೊಂಡು ಕೂಡ 20,000 ಜನ ಅಲ್ಲಿ ಸೇರ್ತಾರೆ. ಮತ್ತು ಅವೆಲ್ಲ ಹೋಗ್ಬೇಕಂದ್ರೆ ಒಪ್ಕೊಂಡಿದ್ರು. ಈ ಕೆಲವರು ಜನ ಏನೋ ರಾಜಕೀಯವಾಗಿ ಅದನ್ನು ತಿರುಗಿಸ್ಬೇಕಂತೇಳಿ ಹೋಗ್ತಾರೆ. ಅವ್ರು ಏನು ಸಕ್ಸಸ್ ಏನಾಗಲ್ಲ. ಈಗೇನು ಮೊನ್ನೆ ಅಲ್ಲಿ ಏನು ಕೊಡ್ತೀನಿ ಅಂತೇಳಿ ಯಾರು ಹೇಳಿಲ್ಲ. ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ ಹತ್ರ ಮಾತಾಡಿ, ನೋಡಪ್ಪ ಇವರಿಗೆ ನಾವು ಮಾನಯ್ಯವರು, ಮುಂಡ್ರಿಗೆ ನಾಗರಾಜ್ ಅವರು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಕೂಡ ಇವ್ರೇನು ನಮ್ಮ ಸರ್ಕಾರಕ್ಕೆ ಅದು ಮುಂಡ್ರಿಗೆಯಲ್ಲಿ ಮನೆಗಳಿದೆ, ಅದರಲ್ಲಿ ಮನೆಗಳು ಮಾಡಬೇಕಂದಾಗ ಇಷ್ಟು ದುಡ್ಡು ಕಟ್ಟಬೇಕಂತಿರುತ್ತೆ, ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕಟ್ಟಿಸ್ಬೇಕು ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಈ ಜನಕ್ಕೆ ಪಾಪ ಅವ್ರ ಅಮಾಯಕರು ರಾಜಕೀಯವಾಗಿ ಯಾರೋ ಲಾಭ ತಗೋಬೇಕಂತೇಳಿ ಕೆಲವು ಜನ ಏನು ಅದ್ರ ಬಗ್ಗೆ ಮಾಹಿತಿ ಏನು ಅರಿವಿಲ್ಲದಂಗೆ ಅದ್ರ ಬಗ್ಗೆ ಹೋಗಿ ಏನೋ ಒಂದು ಜನ ನಮ್ಮ ಪಾಪ ಅವ್ರನ್ನ ದಿಕ್ಕು ತಪ್ಪಿಸ್ತಿದ್ದಾರೆ ಅಷ್ಟೇ.